2027 ಯಾರ್ಯಾರು SSLC ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಇದೊಂದು ವೇಕಪ್ ಕಾಲ್, ಇದೊಂದು ಎಚ್ಚರಿಕೆ ಗಂಟೆ. ಇಲ್ಲಿಂದ ನೀವು ಸೀರಿಯಸ್ ಆಗಲೇಬೇಕು. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಡೆಫಿನೆಟ್ಲಿ ತಿಳ್ಕೊಬೇಡಿ. ಯಾರ್ಯಾರು ಈ ವರ್ಷ 10th ಬಂದಿದ್ದೀರಲ್ವಾ, 2027 SSLC ಎಕ್ಸಾಮ್ ಬರೀಲಿಕ್ಕೆ ಹೋಗೋರು, ಸೊ ನೀವು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದೊಂದು ನಿಮಗೆ ವಾರ್ನಿಂಗ್ ಟೈಮ್ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ದಾರೆ, ಕ್ಲಾಸ್ 10th ಪ್ರಿಪ್ರೇಷನನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಜನ ಕಮೆಂಟಲ್ಲಿ ಆಗ್ತಾ ಇರ್ತಾರೆ ಏನಂತ, ಸರ್ ಆಲ್ರೆಡಿ ನಮ್ಮ ಸ್ಕೂಲಲ್ಲಿ 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ, 2 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ, ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ ಅಂತ. ಬಟ್ ಇನ್ನು ಕೆಲವೊಬ್ಬರಿಗೆ ಸ್ಟಾರ್ಟ್ ಆಗಿರೋದೇ ಇರೋದಿಲ್ಲ. ಓಕೆ, ಸೊ ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಇದು ಒಂದು ರೈಟ್ ಟೈಮ್. ಓಕೆ, ಸೊ ಈ ಟೈಮಲ್ಲಿ ನೀವು ಏನಾಗಬೇಕು, ಸೊ ಆ ಒಂದು ಸೀರಿಯಸ್ ಮೋಡ್ಗೆ ಬರಲೇಬೇಕು. ಸೀರಿಯಸ್ ಅಂತಂದರೆ ಫುಲ್ ಸೀರಿಯಸ್ ಅಂತಲ್ಲ. ಓಕೆ, ಸೊ ಪರ್ಫೆಕ್ಟ್ ಒಂದು ಪ್ಲ್ಯಾನನ್ನು ಮಾಡ್ಕೋಬೇಕು. ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ಏನು ಮಾಡ್ತಾ ಹೋಗು, ಪ್ರಿಪರೇಷನನ್ನು ಮಾಡ್ತಾ ಹೋಗಬೇಕು. ಕ್ಲಿಯರಾ? ಸೊ ಗೊತ್ತಾಯ್ತಲ್ವ ಇದು ನಿಮಗೆ? ಸೊ ರೆಡಿ ಇದ್ದೀರಾ ತಾನೆ? ಅದಕ್ಕೂ ಮುಂಚೆ ನೀವು ಕ್ಲಾಸ್ 10th ಓಕೆ, ಸೊ SSLC 2027 ಎಷ್ಟು ಮಾರ್ಕ್ಸ್ ತೊಗೋಬೇಕಂತ ಇದ್ದೀರಾ, ಅಥವಾ ನಿಮ್ಮ ಟಾರ್ಗೆಟ್ ಏನಿದೆ ಅನ್ನೋದನ್ನು ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಓಕೆ, ಸೊ ನಿಮ್ಮ ಗೋಲ್ ಏನೇ ಇರಲಿ ಅದು, ಸರ್ ನಾನು 100% ಸ್ಕೋರ್ ಮಾಡಬೇಕು, 95% ಸ್ಕೋರ್ ಮಾಡಬೇಕಂತ ಆಸೆ ಇದೆ. ಓಕೆ, ಸೊ ಆಮೇಲೆ ಪರ್ಟಿಕ್ಯುಲರ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಏನೊಂದು ಗೋಲ್ ಇರುತ್ತೆ, ಸರ್ ನಾನು ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಇಷ್ಟು ಮಾರ್ಕ್ಸ್ ತೊಗೊಳ್ಲೇಬೇಕಂತ ಗೋಲ್ ಇದೆ. ನಿಮ್ದು ಏನು ಗೋಲ್ ಇದೆಯಲ್ವಾ SSLCಯಲ್ಲಿ 2027 ಏನು ಅಚೀವ್ ಮಾಡ್ಬೇಕಂತಿದ್ದೀರಲ್ವಾ, ಸೊ ಅದನ್ನು ಬೇಗ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನಂತೂ ಕಾಯ್ತಾ ಇರ್ತೀನಿ ನೋಡಲಿಕ್ಕೆ ಅದು ಏನು ಕಮೆಂಟ್ ಹಾಕ್ತೀರಾ ಅಂತ. ಸೊ ಕ್ಲಿಯರ್? ಸೊ ತಿಳ್ಕೊಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಆಲ್ರೆಡಿ ಸ್ಕೂಲ್ಗಳಲ್ಲೆಲ್ಲ ಕ್ಲಾಸ್ಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇನ್ನೂ ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲೋ ಅಂತ, ಸೊ ನೋಡಿ ನೀವು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಕ್ಲಿಯರ್? ಸೊ ಆದಷ್ಟು ಬೇಗ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡೋಕ್ಕೆ. ಓಕೆ, ಸೊ ನಾವು ಕೂಡ ನಿಮ್ಮ ಒಂದು ಈ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ನಿಂದ. ಕ್ಲಿಯರಾ? ಸೊ ನಾವು ಕೂಡ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ, ಸೊ ನಾವು ಕೂಡ ಒಬ್ಬರು ಫ್ರೆಂಡನ್ನು ತಂದಿದ್ದೀವಿ ನಿಮಗೋಸ್ಕರ ಹೆಲ್ಪ್ ಮಾಡಲಿಕ್ಕೆ. ಯಾರಪ್ಪ ಅಂತಂದರೆ ಸೊ ಅವರೇನೆ SSLC ವೀರ ಬ್ಯಾಚ್ 2027. ಓಕೆ, ಕ್ಲಿಯರಾ? SSLC ವೀರ 2020 ಬ್ಯಾಚ್. ಕ್ಲಿಯರ್? SSLC ವೀರ ಬ್ಯಾಚ್ 2027 ಈ ಬ್ಯಾಚನ್ನು ನಾವು ಕ್ಲಾಸ್ 10 ಸ್ಟೂಡೆಂಟ್ಸ್ಗೆ ತಂದಿದ್ದೀವಿ. ಸೊ ಆಲ್ರೆಡಿ ತುಂಬ ಜನ ಎನ್ರೋಲ್ ಆಗಿದ್ದೀರಾ, ಇನ್ನೂ ಕೆಲವೊಬ್ಬರು ಆಗಿಲ್ಲ. ಕ್ಲಿಯರಾ? ಸೊ ಈ ಬ್ಯಾಚ್ ನಿಮಗೆ, ನೀವು ಈ ಬ್ಯಾಚಿಗೆ ಜಾಯ್ನ್ ಆದರೆ ಡೆಫಿನೆಟಾಗಿ ನಾನು ಹೇಳ್ತೀನಲ್ವಾ, ನೀವು ಡೆಫಿನೆಟಾಗಿ ಟಾಪರ್ ಆಗೇ ಆಗ್ತೀರಾ. ಓಕೆ, ನಾನು ನಿಮಗೆ ಬರ್ಕೊಡ್ತೀನಿ, ಡೆಫಿನೆಟಾಗಿ ಟಾಪರ್ ಆಗೇ ಆಗ್ತೀರಾ ನೀವು. ಸೊ ಯಾಕಂತಂದರೆ ಕ್ಲಾಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ, ಸೊ ಇಲ್ಲಿ ಏನೇನು ಕೊಡ್ತೀವಿ ನಾವು ಈ ಕ್ಲಾಸಲ್ಲಿ ಎಂತ ಎಲ್ಲ ಡೀಟೇಲಾಗಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ಇದರ ಒಂದು ಕ್ಲಾಸಸ್ಗಳು ನಿಮಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಜೂನ್ ಫಸ್ಟ್. ಕ್ಲಿಯರಾ? ಸೊ ಆದಷ್ಟು ಬೇಗ ಇನ್ನೇನು ಒಂದು ಕಡಿಮೆ ಟೈಮ್ ಇದೆ. ಓಕೆ, ತುಂಬ ಜಾಸ್ತಿ ಟೈಮ್ ಏನಿಲ್ಲ. ಜೂನ್ 1 ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ SSLC ವೀರ ಬ್ಯಾಚಿದು. ಹಾಗಾದರೆ ಈ ಬ್ಯಾಚಲ್ಲಿ ನಾವು ಏನೇನು ಕೊಡ್ತೀವಿ, ಯಾವ ರೀತಿ ಕ್ಲಾಸ್ ಮಾಡ್ತೀವಪ್ಪ ಅಂತಂದರೆ, ಫಸ್ಟ್ ನೋಡಿ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳಿರುತ್ತೆ. ಕ್ಲಿಯರಾ? ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸು ನಿಮಗೆ. ಸೊ ಲೈವ್ ಕ್ಲಾಸನ್ನು ಕೇಳ್ಬೋದು, ಸ್ಪೆಷಲಿ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು ಲೈವೇ ಇರುತ್ತೆ. ಕ್ಲಿಯರಾ? ಸೊ ಸಪೋಸ್ ನಿಮಗೆ ಲೈವ್ ಆಗಲಿಲ್ಲ, ನನಗೆ ವಾಚ್ ಮಾಡೋಕ್ಕಾಗಲಿಲ್ಲ, ಲೈವ್ ಕ್ಲಾಸ್ ಕೇಳಕ್ಕೆ ಆಗಿಲ್ಲ ಅಂತಂದ್ರು ಅದೇ ಕ್ಲಾಸ್ ನಿಮಗೆ ರೆಕಾರ್ಡೆಡ್ ಫಾರ್ಮೆಟಲ್ಲಿ ಸಿಗುತ್ತೆ. ಓಕೆನಾ? ಇದು ಕ್ಲಿಯರಾ? ಕ್ಲಾಸಸ್ಗಳು ಯಾವ ರೀತಿ ಇರುತ್ತೆ ಅಂತ ಆಯಿತು. ಸೊ ಅದಾದಮೇಲೆ PYQ ಬೇಸ್ಡ್ DPPs ವಿತ್ ವಿಡಿಯೋ ಸೊಲ್ಯೂಷನ್ಸ್ ಅಂತಂದರೆ ನಾವು ನಿಮಗೆ DPP ಜೊತೆ ಕೊಡ್ತೀವಿ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ. ಕ್ಲಿಯರ್? ಅದರಲ್ಲಿ ಪ್ರೀವಿಯಸ್ ಇಯರ್ಲಿ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ಆ ಕ್ವಶನ್ಸ್ ಎಲ್ಲ ತುಂಬ ಜಾಸ್ತಿ ಕೊಟ್ಟಿರ್ತೀವಿ ನಾವು. ಓಕೆ, ಸೊ ಅದ್ರ ಬಗ್ಗೆ ಮತ್ತು ಆ ಒಂದು ಕ್ವಶನ್ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ವಿಡಿಯೋ ಸೊಲ್ಯೂಷನ್ಸ್ ಕೂಡ ನಾವು ಕೊಡ್ತೀವಿ ನಿಮಗೆ. ಸೊ ಆನ್ಸರ್ಗಳನ್ನ ಯಾವ ರೀತಿ ಬರೀಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಕ್ವಶನ್ಸ್ ಅನ್ನೋದು ಎಲ್ಲ ಸಬ್ಜೆಕ್ಟ್ಗಳಿಗೂ ಕೊಡ್ತಾ ಹೋಗ್ತೀವಿ. ಕ್ಲಿಯರಾ? ಸೊ PYQ ಬೇಸ್ಡ್ DPPs. ಕ್ಲಿಯರ್? ಸೊ ಇದಾದಮೇಲೆ ಕ್ಲಾಸ್ ರೂಮ್ ನೋಟ್ಸ್ಗಳನ್ನು ಕೊಡ್ತೀವಿ. ಕ್ಲಿಯರ್? ಸೊ ಕ್ಲಾಸ್ ರೂಮ್ ನೋಟ್ಸ್ ಅಂತಂದರೆ ಏನು, ನಾವು ಇಲ್ಲಿ PPT ಹಾಕ್ತೀವಲ್ವ ನಿಮಗೆ, ಸೊ PDF ಹಾಕಿ ಏನು ಪಾಠ ಮಾಡ್ತೀವಲ್ವಾ, ಸೊ ಅದರ ನೋಟ್ಸ್ ಕೊಡ್ತೀವಿ ಪ್ರತಿ ಚಾಪ್ಟರ್ಗೂ, ಪ್ರತಿ ಕ್ಲಾಸಿಂದ ಕೂಡ. ಸೊ ಅದಾದಮೇಲೆ ಮಾಡಲ್ ಮತ್ತು ಸ್ಯಾಂಪಲ್ ಕ್ವಶನ್ ಪೇಪರ್ಸ್ನ ಜಾಸ್ತಿ ಕೊಡ್ತೀವಿ. ನೀವು ಹೆಂಗೆ ಅಂತಂದರೆ ಎಕ್ಸಾಮ್ ವರ್ಷಗೆಲ್ಲ ಪರ್ಫೆಕ್ಟಾಗಿ ರೆಡಿ ಇರಬೇಕು ನೀವು. ಓಕೆ, ಎಕ್ಸಾಮ್ ಫಿಯರೇ ಇರಬಾರ್ದು ನಿಮಗೆ. ಆ ಲೆವೆಲಿಗೆ ನಿಮ್ಮನ್ನೆಲ್ಲ ನಾವು ಪ್ರಿಪೇರ್ ಮಾಡಿಸ್ತೀವಿ. ಕ್ಲಿಯರ್? ಸೊ ಅದಾದಮೇಲೆ ನಿಮ್ಮ FA1, FA2, FA3, FA4, SCA1, ಆಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ಸು, ಯಾವ್ಯಾವ ಎಕ್ಸಾಮ್ಸ್ ಬರುತ್ತೋ ಎಲ್ಲದಕ್ಕೂ ಈ ಒಂದು ವರ್ಷದಲ್ಲಿ ನಿಮಗೆ ಏನೇನು ಬರುತ್ತೋ ಟಿಲ್ ನಿಮ್ಮ ಲಾಸ್ಟ್ ಎಕ್ಸಾಮ್ವರೆಗೂ ನಿಮ್ಮ ಜೊತೆ ಇದು ನಾನು ನಿಮಗೆ ಗೈಡ್ ಮಾಡ್ತೀವಿ. ವಿಡಿಯೋ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ, ಕ್ವಶನ್ ಮತ್ತು ಸೊಲ್ಯೂಷನ್ಸ್ಗಳನ್ನ ಕೊಡ್ತೀವಿ, ಯಾವ ರೀತಿ ಆನ್ಸರನ್ನು ಬರೀಬೇಕು, ಓಕೆ, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸು, ಯಾವ ರೀತಿ ಓದಬೇಕು ಎಲ್ಲ ಕೂಡ ಡೀಟೇಲಾಗಿ ತಿಳಿಸ್ತೀವಿ. ಕ್ಲಿಯರಾ? ಸೊ ಆ್ಯಂಡ್ ದ ಲಾಸ್ಟ್ ಒನ್ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕೂಡ ಇರುತ್ತೆ ಪ್ರತಿ. ಓಕೆ, ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದ್ರ ಬಗ್ಗೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರುತ್ತೆ, ಮತ್ತು ಕೆರಿಯರ್ ಗೈಡೆನ್ಸ್ ಸೆಷನ್ಸ್ ಕೂಡ, ಅಂದರೆ 10th ಆದಮೇಲೆ ಏನು ಮಾಡಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಕ್ಲಿಯರ್ ಆಯ್ತಲ್ವಾ ಇಷ್ಟು ನಿಮಗೆ? ಓಕೆ, ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಓಕೆ, ಕ್ಲಾಸಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ, ಜೂನ್ 1 ಸ್ಟಾರ್ಟ್ ಆಗುತ್ತೆ. ಸರ್ ಹಾಗಾದರೆ ಇಷ್ಟೆಲ್ಲ ಕೊಡ್ತೀರಲ್ವಾ,
ಪ್ರೈಸ್ ಎಷ್ಟಿದೆ ಸರ್ ಅಂತಂದರೆ, ಸೊ ಪ್ರೈಸ್ ನೋಡಿ ನಿಮಗೆ 1,999ಗೆ ಸಿಗ್ತಾ ಇದೆ. ಓಕೆ, ಇಷ್ಟೇ. ಓಕೆ, PW 6th ಆ್ಯನಿವರ್ಸರಿ ನಡೀತಾ ಇದೆ. ಆ ಒಂದು ರೀಸನ್ನಿಂದ ಸೊ ನಿಮಗೆ ಇಷ್ಟು ಕಡಿಮೆ ಪ್ರೈಸ್ಗೆ ಬ್ಯಾಚ್ ಸಿಗ್ತಾ ಇದೆ. ಓಕೆ, ಸೊ ಬೇಗ ಎನ್ರೋಲ್ ಆಗಿ, ಯಾರ್ಯಾರು ಎನ್ರೋಲ್ ಆಗಿಲ್ಲ ಬೇಗ ಎನ್ರೋಲ್ ಆಗಿ. ಜೂನ್ 1st ಸಿಗೋಣ. ಥ್ಯಾಂಕ್ ಯು.